ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೊಂದು ಏನಪ್ಪ ಅಂತಂದರೆ, ವೈಟು ಪಟ್ಲಿ ಮರಿ ಇದೆಯಲ್ಲ, ಅದ್ರ ಪಕ್ಕ ವೈಟು ಮತ್ತು ಬ್ಲ್ಯಾಕು ಇದೆಯಲ್ಲ, ಅದೇ ಪಟ್ಲಿ ಮರಿ ಸತ್ತು ಹೋಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಏನಾಯಿತು ಏನು ಅಂತ ತಿಳಿಸ್ತೀನಿ. ನೋಡ್ತಾ ಇರ್ಬೋದು ಹೆಂಗೆ ಕುಸ್ತಿ ಆಡ್ತಾ ತಿಂತಾ ಇದ್ದಾವೆ. ಮುದ್ದೆ ಸ್ವಲ್ಪ ಫುಡ್ಡು ಎಲ್ಲ ಹಾಕಿದ್ದೀನಿ. ಹಾಗಾಗಿ ಇನ್ನು ಈ ಥರ ಬೇಷನ್ನು ಆ ಥರ ಎಲ್ಲ ಪಟ್ಲಿ ಮರಿಗೆ ಕಾಳು ತಿನ್ನೋಕ್ಕಾಗಿರ್ಬೋದು, ಈ ಥರ ಮೊಸರೆ ಕುಡಿಯೋದಕ್ಕಾಗಿರ್ಬೋದು ತರಬೇಕು. ನೋಡ್ತಾ ಇರ್ಬೋದು, ಇದು ಮೊದಲಾದರೆ ಒಂದೇ ಇತ್ತು, ಇವಾಗ ಹಾರ ಆಗಿದಾವಲ್ಲ, ಹಂಗಾಗಿ ಬೇರೆ ಏನಾದರೂ ತಂದು ಇದು ಮಾಡಬೇಕು. ನೋಡ್ತಾ ಇರ್ಬೋದು, ಚಿಕ್ಕ ಪಾತ್ರೆ ಆಗಿರೋದ್ರಿಂದ ಅದೊಂದು ಸ್ವಲ್ಪ ತಿಂತವೆ. ನೆಕ್ಸ್ಟ್ ಇನ್ನು ಮುಂದೆ ದೊಡ್ಡವಾಗ್ತಾ ಕಿತ್ತಾಡೋದು ಈ ಥರ ಎಲ್ಲ ಆಗುತ್ತೆ. ಹಂಗಾಗಿ ಒಂದು 4 ಟಬ್ ತಂದರೆ ಶೇರ್ ಮಾಡಿಕೊಂಡು ತಿನ್ನುತ್ತವೆ ಅಂತ ಇದ್ದೀನಿ. ಇನ್ನು ನಾವು ಪಟ್ಲಿ ಮರಿಗೆ ಇನ್ನು ಯಾವುದೇ ಥರ ಫುಡ್ ಏನೂ ಆಗ್ತಾ ಇಲ್ಲ. ಮಾಮೂಲಿ ಪೆನ್ಸಿಲ್ ಹಿಂಡಿ ಅಂತ ಬರುತ್ತಲ್ಲ, ಅದೇ ಒಂದು 4 kg ತರಿಸಿದ್ದೀನಿ. ಫಸ್ಟ್ ಏನು ತಿಂತವೋ ಇಲ್ಲ ಅಂತ ಚೆಕ್ ಮಾಡೋದಕ್ಕೋಸ್ಕರ. ಸಂಜೆ ಟೈಮು ಸ್ವಲ್ಪ ಮೆಕ್ಕೆಜೋಳ ಹಾಕಿರ್ತೀನಿ. ಅದಾದಮೇಲೆ ರಾಗಿ ಹುಲ್ಲು ಏನು ತೊಗೊಂಡಿದ್ದೀನೋ ದುಡ್ಡು ಕೊಟ್ಟು ಅದೇ ರಾಗಿ ಹುಲ್ಲು. ಇಷ್ಟೇ, ಹಸಿ ಹುಲ್ಲು ಅಂತ ಏನೂ ಇಲ್ಲ. ಇನ್ನು ಮುಂದೆ ಮಧುರ ಎಲ್ಲ ಮನೆ ಕೆಲಸ ಎಲ್ಲ ನೋಡ್ಕೊತಾ ಇದ್ದಾಳಲ್ವ, ಹಂಗಾಗಿ ಅಡಿಕೆ ತೋಟದಲ್ಲಿ ಸ್ವಲ್ಪ ಇದು ಕಡ್ಡಿ ಎಲ್ಲ ಕಿತ್ತಾಕೋದು, ಮತ್ತು ಕಾಂಗ್ರೆಸ್ ಗಿಡ ತೆಗ್ದಾಕೋದು, ಅದಾದಮೇಲೆ ಲಂಟನ್ ಕಡ್ಡಿ ಇದೆ, ಅದನ್ನೆಲ್ಲ ಕೊಯ್ದಾಕೋದು ಇದೆ. ಅವಾಗ ಕೊಯ್ಕೊಂಡು ಬಂದಾಗ ಮಾತ್ರ ಅವಾಗ 1-2 ದಿನ ಹಸಿ ಮೇವು ಅಂತಂದು ಏನಾಗದೆ ಅಷ್ಟೇ. ಇವಾಗ ಫಂಕ್ಷನ್ಗೆ ಹೋಗಿ ಬಂದಾಗ್ಲಿದ್ದಾನು ಹೋಗಿಲ್ಲ. ಸ್ವಲ್ಪ ಬಿಸಿಲು ಕೂಡ ಜಾಸ್ತಿ ಇದೆ, ಮತ್ತು ಪಟ್ಲಿ ಮರಿಗೆ ಮೇಯೋದಕ್ಕೋಸ್ಕರ ಎಲ್ಲ ಒಂಥರ ಗೋದ್ಲಿ ಥರ ಎಲ್ಲ ಸೆಟ್ ಮಾಡಬೇಕು. ಈ ಕಡೆ ಹಾಕಿದಾರಲ್ಲ ಅದೇ ಥರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೋಗಿಲ್ಲ. ತೋರಿಸ್ತೀನಿ ಅದು ಯಾವ ಥರ ಮೇವು ಹುಲ್ಲು ಅಂತ ನಾವು ಹಾಕ್ತಾ ಇರೋವಂಥದ್ದು. ತುಂಬ ಕಷ್ಟ ಆಗುತ್ತೆ ಈ ಪಟ್ಲಿ ಮರಿಗಳನ್ನ ಮೇಯಿಸೋವಂಥದ್ದು, ಅಷ್ಟು ಸುಲಭದ ಮಾತಲ್ಲ. ನೋಡ್ತಾ ಇರ್ಬೋದು, ಈ ಥರ ಎಲ್ಲ ತಿಂದುಬಿಟ್ಟು ಬಿಟ್ಟಿದ್ದಾವಲ್ಲ, ಇದೇ ಹಸಿ ಮೇವು ಅಷ್ಟೇ, ಅದಕ್ಕೆ ಜಾಸ್ತಿ ಏನಿಲ್ಲ. ಅಷ್ಟು 6 ಪಟ್ಲಿ ಮರಿಗೂ ಒಂದು ಟಬ್ ಆಗೋಷ್ಟು ಹುಲ್ಲು ಸಿಗುತ್ತೆ. ಅದು ಎತ್ತಲಾಗೂ ಆಗಲ್ಲ, ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಮಧುರ ಬಂದುಬಿಟ್ಟು ಬೆಳಗ್ಗೆ ಸಾಂಬಾರಿತ್ತು, ಹಂಗಾಗಿ ಮುದ್ದೆ ಮಾಡ್ತಾ ಇದ್ದಾಳೆ. ಮುದ್ದೆ ಅನ್ನ, ಬೆಳಗ್ಗೆ ಸಾಂಬಾರ್ಗೆ ಮುದ್ದೆ ಅನ್ನ ಮಾಡ್ತಾಳೆ ಡೈಲಿ ಅಷ್ಟೇ. ಮಧ್ಯಾಹ್ನ ಟೈಮ್ ಏನಾದರೂ ಮಕ್ಕಳಿಗೆ ಮಾಡಿಕೊಡ್ತಾಳೆ. ಇನ್ನು ನಿನ್ನೆ ಚಪಾತಿ ಮಾಡಿದ್ವಲ್ಲ, ಅದೇ ಉಳಿದಿತ್ತು ನಾಯಿಗೆ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾಳೆ. ಒಂದು ಚಪಾತಿ, ಅನ್ನ ಎಲ್ಲವೇ. ವೇದ ಪಾಪು ಈ ಕಡೆ ಬಂದುಬಿಟ್ಟು ನೋಡ್ತಾ ಇದ್ದಾನೆ. ಇನ್ನು ಇವತ್ತಿನ ದಿನ ವಿನುನ ಕರ್ಕೊಂಡು ಬರೋಕ್ಕೆ ಹೋಗಬೇಕು ಅಂತ ಮಾತಾಡ್ಕೊತೆ ಆಗಿದೆ ಮನೆಯಲ್ಲಿ. ಸರಿ, ಇನ್ನು ಮುಂದೆ ರಜಾ ಬೇರೆ ಬಿಟ್ಟಿದೆ. ಇನ್ನು ಅಮ್ಮ ಮತ್ತು ತಮ್ಮನ ಹೆಂಡ್ತಿ ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗ್ತಾರೆ, ತಮ್ಮನ ಪಾಪುಗೆ ಹುಷಾರಿಲ್ಲದೆ ಇರೋದ್ರಿಂದ. ಹಂಗಾಗಿ ವಿನುನ ಕರ್ಕೊಂಡು ಬಂದುಬಿಟ್ರೆ ಆಯಿತು. ಇನ್ನೇನು ರಜಾನೂ ಬಂತು, ಅವಳಿಗೂ ಕೂಡ ಇರಬೇಕು ಅಂತ ಆಸೆ ಇರುತ್ತಲ್ವ. ಹಂಗಾಗಿ ಅದಾದಮೇಲೆ ನಮ್ಮೂರಲ್ಲಿ ಜಾತ್ರೆ ಕೂಡ ಇದೆ, ಜಾತ್ರೆಗೂ ಬಂದಂಗೆ ಆಗುತ್ತೆ ಅಂತ ಮಾತಾಡಿದ್ವಿ ನಾನು ಅವ್ರ ಅಪ್ಪಾಜಿ. ನನಗಂತೂ ಇನ್ನು ಎಷ್ಟೊತ್ತಿಗೆ ಬರ್ತಾಳೋ ಅಂತ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಮಕ್ಕಳು ಎಲ್ಲ 3 ಮಕ್ಕಳು ಒಟ್ಟಿಗೆ ಸೇರಿದವಂದರೆ ತುಂಬ ಕಿತ್ತಾಟ ಅದು ಇದು ಮಾಡ್ಕೊತಾನೆ ಇರ್ತಾರೆ. ಅದೊಂದು ಕಡೆ ಹಿಂಸೆ ಆಗುತ್ತೆ. ನಾನು ಬೇರೆ ಇರಲ್ಲ, ಹಂಗೆ ಹೊಡೋದು ಹಿಂಗೆ ಮಾಡಿದ್ಲು ಅಂತ ಹೇಳಿದರೆ ತುಂಬ ಬೇಜಾರಾಗುತ್ತೆ. ಯಾರಿಗಂತ ಹೇಳೋಕ್ಕಾಗುತ್ತೆ ಅಂತ ಒಂಥರ ಬೇಜಾರು. ಅಂತೂ ಇಂತೂ ಇವತ್ತಿನ ದಿನ ವಿನುನ ಕರ್ಕೊಂಡು ಬರೋಕ್ಕೆ ಹೊರಟಿದ್ದೀನಿ. ಬನ್ನಿ ನೋಡೋಣ ಹೋಗ್ತಾ ಹೆಂಗಿರುತ್ತೆ ಇವತ್ತಿನ ನಮ್ಮ ಜರ್ನಿ ಅಂತ. ನುಗ್ಗಿಕಾಯಿ ಬಂದುಬಿಟ್ಟು ನಮ್ಮ ಮರದಲ್ಲೇ ಬಿಟ್ಟಿರೋಂಥ ನುಗ್ಗಿಕಾಯಿ ಇದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸ್ವಲ್ಪನೂ ಸೇದು ಆ ಥರ ಏನೂ ಇರಲ್ಲ. ನಾನು ಸೊಪ್ಪು ಬಿಡಿಸಿ ಸಾಂಬಾರು ಮಾಡ್ತೀವಲ್ಲ, ಸೊಪ್ಪಿನ ಹೆಸರೆಲ್ಲ ನುಗ್ಗಿ ಸೊಪ್ಪಿನ ಹೆಸರು ಮಾಡ್ತೀವಲ್ಲ, ಅವಾಗಲೇ ಅಂದ್ಕೊಂಡಿದ್ದೆ ತುಂಬ ಚೆನ್ನಾಗಿರ್ತವೆ ಅಂತ. ಕೆಲವೊಬ್ಬರು ಹೇಳ್ತಿದ್ರು, ಇದು ಯಾಕೋ ಒಂಥರ ಕಪ್ಪು ಕಲರ್ ನುಗ್ಗಿಕಾಯಿ ಬಿಡ್ತಾ ಇದೆ, ಸೇದ್ ಬರ್ಬೋದು ಅಂತ. ಅದೇ ಥರ ಅಂಥದ್ದೇನೂ ಇಲ್ಲ, ಸಖತ್ತಾಗಿ ಬಿಡ್ತಾ ಇದ್ದಾವೆ. ಇದೇ ಮೊದಲನೇ ವರ್ಷ ಬಿಡ್ತಿರೋ ಅಂಥದ್ದು ಮರ. ನಮ್ಮದೊಂದು, ನಮ್ಮ ಅಕ್ಕರದೊಂದು ಇದೆ ಇವಾಗ. ಮೊದಲೆಲ್ಲ ತುಂಬ ದೊಡ್ಡ ಮರ ಇತ್ತಂತೆ, ಎಲ್ಲ ಕಡ್ದಾಕಿದ್ದಾರೆ. ಇತ್ತೀಚೆಗೆ ಇವಾಗ ಒಂದು 5-6 ವರ್ಷದಿಂದ ನಮಗೆ ನುಗ್ಗಿಕಾಯಿ ಅನ್ನೋದೇ ಇರಲಿಲ್ಲ. ಬೇರೆಯವ್ರ ಮರದಲ್ಲಿ ಕಿತ್ಕೊಂಬರೋದು, ಇಲ್ಲ ಊರಿಂದ ತರೋದು, ಈ ಥರ ಆಗ್ತಾ ಇತ್ತು. ಈ ವರ್ಷ ಮಾತ್ರ ನಮ್ಮ ಮರದಲ್ಲೇನೆ ನುಗ್ಗಿಕಾಯಿ ತಿನ್ನೋ ಸೌಭಾಗ್ಯ ಬಂದಿದೆ. ಇನ್ನು ಸಾಂಬಾರೆಲ್ಲ ಮಾಡಿಟ್ಟು, ಇಲ್ಲೊಂದು ನಾಮಕರಣ ಫಂಕ್ಷನ್ ಇತ್ತು ನಮ್ಮದೇ ತೋಟದಲ್ಲಿ. ಅಂದರೆ ನಮ್ಮ ಮನೆಯವ್ರು ಏನಿದ್ದಾರೆ ಅವರ ದೊಡ್ಡಪ್ಪ ಮೊಮ್ಮಗಳದು ನಾಮಕರಣ. ಅವರು ನಾಮಕರಣಕ್ಕೆ ಕರೆದಿದ್ರು. ಹಂಗಾಗಿ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದಾರೆ ಮನೆಯಲ್ಲೇ.
ಪಾಯಸ ಅನ್ನ ಸಾಂಬಾರು ಎಲ್ಲ ಮಾಡಿಸಿದ್ದಾರೆ, ಬನ್ನಿ ಅಂತ ಕರೆದಿದ್ರು. ಹಂಗಾಗಿ ಊಟ ಮುಗಿಸ್ಕೊಂಡು ಪಾಪುಗೆ ಮೊಯ್ ಕೊಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ನಾನು ವೇದು ಪಾಪು ನಮ್ಮ ಅಕ್ಕನ ಮಗಳು 3 ಜನ ಬಂದಿದ್ದೀವಿ. ಮಧುರನ್ ಕರೆದೆ, ಬಾ ನೀನೇ ಹೋಗ್ಬಿಟ್ಟು ಬಾ ಅಂತ. ಅವಳಂತೂ ಜಾಸ್ತಿ ಎಲ್ಲಿಗೆ ಹೋಗೋಕೆ ಇಷ್ಟಪಡಲ್ಲ, ಹಂಗಾಗಿ ನಾನೇ ಬಂದಿದ್ದೀನಿ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನಗಂತೂ ಎಷ್ಟೊತ್ತಿಗೆ ವೇದು ಪಾಪುನ ಮರೆಸಿ ನಾವೆಲ್ಲ ನಾನು ಮಧುರನ ವಿನುನ ಕರ್ಕೊಂಡು ಬರ್ತೀನೋ ಅನ್ನೋ ಥರ ಆಗಿದೆ. ನೋಡ್ತಾ ಇರ್ಬೋದು ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಇನ್ನು ನಾವು ಒಳಗಡೆ ಹೋಗ್ಬಿಟ್ಟು ಮುಯ್ ಕೊಟ್ಟು ಊಟ ಮಾಡಿ ಬರಬೇಕು. ಇವಳು ಬಂದುಬಿಟ್ಟು ಶ್ರುತಿ ಅಂತ, ಇವಾಗ ನಮಗೇನು ಎದುರಿಗೆ ಬಂದವಳು. ನಾನು ಅವಳು ತುಂಬ ಕ್ಲೋಸು. ಇನ್ನು ಪಾಪುಗೆ ಯಾಕೋ ದೃಷ್ಟಿ ಆಗಿತ್ತು ಅಂತ ಏನೋ ಆರತಿ ತಗೊಂಡು ಹೋಗ್ತಾ ಇದ್ದಾರೆ. ಎಲೆ ಎಲ್ಲ ಸುಟ್ಬಿಟ್ಟು ನೋಡ್ತಾ ಇರ್ಬೋದು. ನಾಮಕರಣ ಎಲ್ಲ ಮುಗ್ದಿದೆ. ಇವ್ರ ಪಾಪು ಅವರ ಅಮ್ಮ ಪಾಪುನ ಎಲ್ಲ ಸುಧಾರಿಸ್ತಾ ಇದ್ದಾರೆ, ಆಟ ಮಾಡ್ತಾ ಇದೆಯೇನೋ ಅಂತ. ಒಳಗಡೆ ಬಂದಿದ್ದಾಯಿತು, ನೋಡ್ತಾ ಇರ್ಬೋದು ಇವರೇನೆ. ನಾವಿನ್ನು ಮೊಯ್ ಕೊಟ್ಟು ಬಂದಿದ್ದಾಯಿತು. ವೇದು ಪಾಪನ್ನ ತಪ್ಪಿಸ್ಬಿಟ್ಟು ಓಡಿ ಬರ್ತಾ ಇದ್ದೀನಿ. ಯಾಕಂದರೆ ಬಸ್ಸಿಗೂ ಕೂಡ ಟೈಮ್ ಆಗಿದೆ, 12:30 ಬಸ್ಸಿಗೆ ಅಂತ ಹೊರಟಿದ್ದೀನಿ ಇವತ್ತಿನ ದಿನ. ಇನ್ನು ನಮ್ಮ ಊರಲ್ಲೇ ಒಬ್ಬ ಆಂಟಿ ಇದ್ದಾರೆ, ಅವ್ರ ಜೊತೆ ಹೊರಟಿದ್ದೀನಿ. ಯಾಕಪ್ಪ ಅಂತ ಹೇಳಿದರೆ ಅವರು ಸ್ವಲ್ಪ ನನಗೆ ಬಟ್ಟೆ ಎಲ್ಲ ವ್ಯಾಪಾರ ಮಾಡ್ತಾರೆ. ಇವರು ನನಗೆ ಅಷ್ಟೊಂದು ಗೊತ್ತಿಲ್ಲ, ಸೀರೆ ಎಲ್ಲ ಕೊಡಿಸು ಅಂತ ಕರೆದಿದ್ರು. ಹಂಗಾಗಿ ಹೋಲ್ಸೇಲ್ ಅಂಗಡಿಗೆ ನಾನು ಹಿಂದೆ ಬಟ್ಟೆ ಮಾರ್ತಾ ಇದ್ದೆ. ಹಂಗಾಗಿ ತೋರಿಸು, ನನಗೂ ಕೂಡ ಪರಿಚಯ ಮಾಡಿಸು ಅಂತ ಕೇಳಿದರು. ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಬಂದು ದುರ್ಗ ರೀಚ್ ಆಗಿದ್ದಾಯಿತು. ಇದು ಬಂದುಬಿಟ್ಟು ನಮ್ಮ ಚಿತ್ರದುರ್ಗದ ಮೇನ್ ಸರ್ಕಲ್ಲು. ಅಲ್ಲಿಂದ ನೋಡ್ತಾ ಇರ್ಬೋದು ಸೀರೆ ಎಲ್ಲ ಪರ್ಚೇಸ್ ಮಾಡಿದ್ದಾಯಿತು. ಇದೇ ಸೀರೆಗಳು ತುಂಬ ಚೆನ್ನಾಗಿದ್ದಾವೆ, ಒಂದಕ್ಕಿಂತಲೂ ಒಂದು ಕಲೆಕ್ಷನ್ನು ನೋಡ್ತಾ ಇರ್ಬೋದು. ಒಂದು 20-25 ಸೀರೆ ತಗೊಂಡ್ರು ಅನಿಸುತ್ತೆ, ನನಗೆ ಮರ್ತೋಗಿದೆ. ಇದು ಬಂದುಬಿಟ್ಟು ಒಂದು 8 ದಿನ ಆಯಿತು ಈ ವಿಡಿಯೋ ಮಾಡಿ. ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಇವರಿಗೆ ಬಟ್ಟೆ ಎಲ್ಲ ಕೊಡಿಸ್ಬಿಟ್ಟು ಇನ್ನೊಂದು ಕರ್ಕೊಂಡು ಬರೋಕ್ಕೆ ಹೋದ್ರೆ ಆಯಿತು. ಹೆಂಗೋ 2 ಆಗುತ್ತೆ ಅಂತ ಫಸ್ಟ್ ಸೀರೆ ತಗೊಳಕ್ಕೆ ಬಂದ್ವಿ. ಇನ್ನು ನೈಟಿನೂ ಕೂಡ ತಗೊಳ್ತಾರಂತೆ. ಇದೇ ಅಂಗಡಿಯಲ್ಲೂ ಕೂಡ ನೈಟಿನೂ ಸಿಗುತ್ತೆ, ಬಟ್ ಬೇರೆ ಅಂಗಡಿಗೆ ಹೋಗೋಣ ಅಂತ ಹೇಳಿದ್ರು ಅವರು. ಮುಂಚೆ ಎಲ್ಲ ತೊಗೊಂಡಿದ್ರಂತೆ, ಹಂಗಾಗಿ ಬೇರೆ ಅಂಗಡಿಗೆ ಬಂದ್ವಿ. ನೋಡ್ತಾ ಇರ್ಬೋದು ನೈಟಿ, ಟಾಪು ಇದೆಲ್ಲ. ಇದು ಕೂಡ ಅಷ್ಟೇ ಹೋಲ್ಸೇಲು. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದಾವೆ. ಅದಾದ ನಂತರ ಊರಿಗೆ ಬಂದು ಡೈರೆಕ್ಟಾಗಿ ನನ್ನ ಬ್ಲೌಸ್ ಹೊಲಿಯೋಕೆ ಹಾಕಬೇಕಾಗಿತ್ತು, ಹಂಗಾಗಿ ಇಲ್ಲಿಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಇದು ಮಧುರ ಹುಟ್ಟಿದ್ಲಲ್ವ, ಯುಗಾದಿ ಹಬ್ಬಕ್ಕೆ ಸೀರೆ, ಹಿರಿಯರ ಹಬ್ಬದ ಸೀರೆ. ಇನ್ನೊಂದು ಪಿಂಕ್ ಕಲರ್ ಸೀರೆ ಬಂದುಬಿಟ್ಟು ಅದರ ಕೆಳಗೆ ಇದೇನಿದೆ ಇದು ಬಂದು ಒಂದು 6 ತಿಂಗಳು 7 ತಿಂಗಳಾಯಿತು ಸೀರೆ ತಗೊಂಡು. ಇದನ್ನು ಕೂಡ ಸ್ಟಿಚ್ ಮಾಡಿಸೋಣ ಅಂತ ತೊಗೊಂಡ್ಬಂದಿದ್ದೀನಿ. ಮತ್ತು ಅಳತೆ ಬ್ಲೌಸು ಕೂಡ ತೊಗೊಂಡು ಬಂದಿದ್ದೀನಿ. ಇನ್ನು ಅದಾದಮೇಲೆ ನನ್ನ ತಂಗಿಯರ ಮನೆ ಹತ್ರ ಬಂದೆ. ನಾನು ನನ್ನ ತಂಗಿ ಇಬ್ಬರು ಕೂಡ ಹೋಗಿದ್ವಿ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟು ಬರೋಕ್ಕೆ. ಇನ್ನು ನಮ್ಮ ಚಿಕ್ಕಪ್ಪರು ನೋಡ್ತಾ ಇರ್ಬೋದು ಬೇಸ್ ಮಟ್ಟದ ಮೇಲೇನೆ ನೀರು ಎಲ್ಲ ಬಿಟ್ಬಿಟ್ಟು ಬದನೆಕಾಯಿ ಸಸಿ ಹಾಕಿದ್ದಾರೆ. ತುಂಬ ಚೆನ್ನಾಗಿತ್ತು, ಕಿತ್ಕೊಂಡು ಹೋಗು ಅಂತ ಹೇಳಿದರು ನಮ್ಮ ಚಿಕ್ಕಮ್ಮ. ಹಂಗಾಗಿ ಬಂದಿದ್ದೀವಿ ನಾನು ಮತ್ತು ನನ್ನ ತಂಗಿ. ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ, ಇದಂತೂ ನಂಗೆ ನೋಡ್ತಾ ಇದ್ರೆ ಎಷ್ಟು ಖುಷಿ ಅನಿಸುತ್ತೆ. ನಾವು ತೋಟದಲ್ಲಿದ್ದರೂ ಕೂಡ ಒಂದು 10 ಸಸಿ ಹಾಕೊಳ್ಳೋಕ್ಕಾಗಿಲ್ಲ. ಇವ್ರು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಹೇಳ್ಬಿಟ್ಟು ಮೊನ್ನೆ ಎಲ್ಲ ಒಂದು 8-10 kg ಮಾರಿದಾರಂತೆ 2 ದಿನನೂ ಕೂಡ. ನನ್ನ ಚಿರು ವಿಡಿಯೋ ಮಾಡ್ತಿದ್ದ, ಹಂಗಾಗಿ ಸ್ವಲ್ಪ ಕ್ಲಿಯರಿಟಿ ಬಂದಿಲ್ಲ, ಕ್ಷಮೆ ಇರಲಿ. ನಾನು ನನ್ನ ತಂಗಿ ಕ್ಲೀನಾಗಿ ಹುಡುಕಿ ಬಿಡಿಸ್ತಾ ಇದ್ದೀವಿ. ತುಂಬ ಇದ್ವು, ಇನ್ನು ಸಾಕು ಹೋಗೋಣ ಅಂತ ಹೇಳ್ತಾ ಇದ್ದಾನೆ ಚಿರು. ಮತ್ತು ನಮ್ಮಮ್ಮರು ಇವತ್ತು ವಿನು ಊರಿಗೆ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಹೋಳಿಗೆ ಕೂಡ ಮಾಡಿದಾರಂತೆ. ಬಾ ಬೇಗ ಊಟ ಮಾಡಿಕೊಂಡು ಹೋಗಿವಂತೆ ಅಂತ ಕರೀತಾ ಇದ್ದಾರೆ. ನನಗೂ ಕೂಡ ಲೇಟ್ ಆಗ್ತಾ ಇದೆ, ಹೊತ್ತು ಕೂಡ ಮುಣುಗ್ತಾ ಇದೆ. ನೋಡ್ತಾ ಇರ್ಬೋದು ಸೂರ್ಯ ಮುಣುಗ್ತಾ ಬರ್ತಾ ಇದೆ. ನಾನು ಬಂದು ನಮ್ಮ ಮನೆಯವರು ಇಲ್ಲಿಗೆ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡಿದ್ದೆ. ಇಲ್ಲ ದುರ್ಗಕ್ಕೆ ಬಾ ಅಂತ ಹೇಳಿದ್ದಾರೆ. ಇವಾಗೂ ಕೂಡ ಬಸ್ ಹತ್ಕೊಂಡು ಹೋಗ್ಬೇಕಲ್ಲ ಅನ್ನೋವಂಥ ಬೇಜಾರು. ನನಗಂತೂ ಈ ಬದನೆಕಾಯಿ ಗಿಡಗಳಂತೂ ತುಂಬ ಇಷ್ಟ. ಅದು ಒಂದು ಬದನೆಕಾಯಲ್ಲೂ ಕೂಡ ಉಳ್ಕಾಯಿ ಇಲ್ಲ, ಅಷ್ಟು ಚೆನ್ನಾಗಿದ್ದಾವೆ ಬದನೆಕಾಯಿ. ಮತ್ತು ಗಿಡಗಳು ಕೂಡ ಅಷ್ಟೇ, ಹುಳ ಆಗಲಿ ಯಾವುದೇ ಥರ ರೋಗ ಆಗಲಿ ಬಿದ್ದಿಲ್ಲ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಮ್ಮ ಚಿಕ್ಕಪ್ಪ ಬದನೆಕಾಯಿ ಗಿಡಗಳು ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇದೆ. ನೋಡ್ತಾ ಇರ್ಬೋದು ನಮ್ಮ ಚಿರು ಅಂತೂ ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದಾನೆ. ಇನ್ನು ತವ್ರ ಮನೆ ಬದನೆಕಾಯಿ ಅಂದರೆ ಕೇಳಬೇಕಾ, ಬದನೆಕಾಯಿ ಅಂತಲೇ ಅಲ್ಲ, ತವ್ರ ಮನೆಯಿಂದ ಎಷ್ಟೇ ಒಂದು ಸ್ವಲ್ಪ ಆದ್ರೂ ನಮಗಂತೂ ತುಂಬ ಖುಷಿ ಅನಿಸ್ತು. ಇನ್ನು ಸಾಕು, 1-2 kg ಅಷ್ಟು ಕಿತ್ಕೊಂಡಿದ್ದೀನಿ. ಇನ್ನೇನು ಮಾಡಲಿ, ಮನೇಲೂ ಕೂಡ ಇದ್ದಾವಲ್ವ, ಹಂಗಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದ್ದಾವೆ. ಎಣ್ಗಾಯಿ ಸಾರು ಮಾರ್ಲಿಕ್ಕಂತೂ ಇನ್ನೂ ಚೆನ್ನಾಗಿದ್ದಾವೆ. ಇನ್ನು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆ ಕಡೆ ಬಂದಿದ್ದಾಯಿತು. ನನ್ನ ತಂಗಿ ಒಂದು ಬ್ಯಾಗ್ ಕೊಟ್ಟಳು, ಬ್ಯಾಗಲ್ಲೆಲ್ಲ ಹಾಕ್ಕೊಂಡು ನಮ್ಮಮ್ಮರ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಇನ್ನು ವಿನೂನ್ ಕರ್ಕೊಂಡು ಹೊರಡೋ ಅಂಥದ್ದು. ನೋಡ್ತಾ ಇರ್ಬೋದು ಬದನೆಕಾಯಿ ಅಂತೂ ಎಷ್ಟು ಚೆನ್ನಾಗಿದ್ದಾವೆ, ಆಸರನೇ ಆಗಂಗಿದ್ದಾವೆ ಬದನೆಕಾಯಿಗೆ.
ಇನ್ನು ಮಧುರ ಕಡೆಯಿಂದನೂ ಫೋನ್ ಬಂದಿತ್ತು, ಅಮ್ಮ ಎಲ್ಲಿದ್ದೀರಾ, ಬೇಗ ಬರ್ರಿ, ವೇದಪಾಪ ಕೇಳ್ತಾ ಇದ್ದಾನೆ ಅಂತ. ಅದಾದಮೇಲೆ ನಮ್ಮ ಅಮ್ಮರ ಮನೆಗೂ ಕೂಡ ಬಂದಿದ್ದೀನಿ. ಇವಾಗ ತಾನೇ ಊಟನೂ ಮಾಡು ಅಂತ ಹೇಳಿದರು. ಇಲ್ಲ ಫಸ್ಟ್ ವಿನುಗೆ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಿನುಗೆ ರೆಡಿ ಮಾಡಿದ್ದೀನಿ. ಈ ಥರ ಜಡೆ ಹಾಕ್ಬಿಟ್ಟು ಇನ್ನು ಅಮ್ಮ ಬಟ್ಟೆ ಎಲ್ಲ ಮಡಚಿಬಿಟ್ಟು ಕೊಡ್ತಾಯಿದ್ದಾರೆ. ವಿನು ಡೈಲಿ ಯೂಸ್ ಮಾಡೋ ಅಂಥ ಬಟ್ಟೆಗಳೆಲ್ಲ ಇಲ್ಲೇ ಇತ್ತಲ್ಲ, ಹಾಗಾಗಿ ಇನ್ನು ನಮ್ಮಮ್ಮ ಕೂಡ ನಾಳೆ ಇಲ್ಲ ನಾಡಿದ್ದು ನನ್ನ ತಮ್ಮನ ಮಗನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ. ಹಂಗಾಗಿನೇ ವಿನುನ ಬೇಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಮ್ಮ ಊರಿನ ಹಬ್ಬ ಜಾತ್ರೆ ಬರೋವರೆಗೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಇನ್ನು ಅಮ್ಮ ಬೇರೆ ಮನೆಯಲ್ಲಿ ಇರಲ್ವಲ್ಲ, ಹಾಗಾಗಿ ಬೇಗನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತಮ್ಮನ ಪಾಪುನ ನೋಡಿಕೊಂಡೆ, ಇನ್ನು ತಲೆ ಎಲ್ಲ ಬಾಚಿಕೊಂಡು ನಾನು ಕೂಡ ಹೊರಡೋ ಅಂಥದ್ದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಇನ್ನು ವಿನು ಬಂದುಬಿಟ್ಟು ಬ್ಯಾಗು ಏನಾದರೂ ತಗೊಂಡ್ಲಾ ಅಂತ ಕೇಳ್ತಾ ಇದ್ದಾಳೆ. ಇಲ್ಲ ಅಲ್ಲೇ ಇರುತ್ತಲ್ಲ ಮಧುರ, ಅದು ಹಳೆ ಎಕ್ಸಸೈಜಲ್ಲಿ ಎಲ್ಲ ಬರೆಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಚಿರೋ ಬಂದುಬಿಟ್ಟು ವಿನುನ ತುಂಬ ಮಿಸ್ ಮಾಡ್ಕೊತಾ ಇದ್ದಾನೆ. ವಿನು ಯಾವಾಗ ಬರ್ತೀಯಾ ಏನು ಅಂತೆಲ್ಲ ಕೇಳ್ತಾ ಇದ್ದಾನೆ, ನೋಡ್ತಾ ಇರ್ಬೋದು. ಇನ್ನು ವಿನುನ ಕರ್ಕೊಂಡು ಬಸ್ ಹತ್ತಿ ಹೊರಟಿದ್ದಾಯಿತು. ಇಲ್ಲಿಂದ ಹೋದ ತಕ್ಷಣ ಅವ್ರ ಅಪ್ಪಾಜಿ ಬಂದಿರ್ತಾರೆ, ಬೈಕಲ್ಲೇ ಹೋಗೋವಂಥದ್ದು ನಮ್ಮೂರಿಗೆ. ಇವಾಗ ಸದ್ಯಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಕೆಲವು ಕ್ಷಣಗಳಲ್ಲಿ ಹೋಗ್ತೀವಿ. ದುರ್ಗಾ ರೀಚ್ ಆದ್ವಿ. ಇನ್ನೇನು ಅವ್ರ ಅಪ್ಪಾಜಿನೂ ಕೂಡ ಇಷ್ಟೊತ್ತಿಗೆ ಬಂದು ಕಾಯ್ತಾ ಇರ್ತಾರೆ. ನನ್ನ ಫೋನಲ್ಲಿ ಚಾರ್ಜ್ ಬೇರೆ ಕಡಿಮೆ ಇತ್ತು, ಹಂಗಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮಾಲಿಗೆ ಹೋಗಿದ್ವಿ ನಾನು ಮತ್ತು ವಿನು ಇಬ್ಬರೂ. ಅವ್ರ ಅಪ್ಪಾಜಿ ಕೂಡ ಬಂದಿದ್ದರು ಏನಾದರೂ ತಗೊಳ್ಳೋಣ ಅಂತ. ಯಾಕಪ್ಪ ಅಂತ ಹೇಳಿದರೆ ನಮ್ಮ ಫ್ಯಾಮಿಲಿ ಫಂಕ್ಷನ್ನಲ್ಲೇ ಒಂದು ನಾಮಕರಣ ಮತ್ತು ಮುಡಿ ತೆಗೆಸೋ ಶಾಸ್ತ್ರ ಇದೆ. ಏನಾದರೂ ಗಿಫ್ಟ್ ತರೋಣ ಅಂತ ಹೋಗಿದ್ವಿ, ಅಲ್ಲೇನೂ ಇಷ್ಟ ಆಗಲಿಲ್ಲ. ಹಂಗಾಗಿ ಬೇಗನೆ ಹೊರಗಡೆ ಬಂದು ಇನ್ನು ಊರಿಗೆ ಹೊರಟಿದ್ದೀವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.